ಬಾಗಲಕೋಟೆ ಜಿಲ್ಲೆ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಕರ್ನಾಟಕ ಘಟಕ ವತಿಯಿಂದ ಅಧಿಜ್ಯೇಷ್ಠ ಪುರುಷೋತ್ತಮ ಮಾಸದ ನಿಮಿತ್ತ ಹಾಗೂ ಸೇವಾ ಸಂಸ್ಥೆಯ 18ನೇ ವರ್ಷಾಚರಣೆ ನಿಮಿತ್ತ ದಿನಾಂಕ ಮೇ 31, 2026 ರಂದು ಕೃಷ್ಣ ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳು ಸಂಗಮಗೊಳ್ಳುವ ಹುನಗುಂದ ತಾಲೂಕಿನ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ತ್ರಿವೇಣಿ ಸಂಗಮದಾರತಿ ಹಾಗೂ 108 ಗುರುಸ್ವಾಮಿ ದಂಪತಿಗಳಿಂದ ಲಕ್ಷಾರ್ಚನೆ ಹಾಗೂ 108 ಪೂರ್ಣಕುಂಭ ಮೆರವಣಿಗೆ ಮತ್ತು ಮಹಾಪ್ರಸಾದ ಹಾಗೂ ಅಯ್ಯಪ್ಪ ಧರ್ಮ ಜಾಗೃತಿ ಸಭೆ ಸೇರಿ ಇತರೆ ಕಾರ್ಯಕ್ರಮಗಳ ರಾಜ್ಯಮಟ್ಟದ ಅಯ್ಯಪ್ಪ ಮಹಾಸಂಗಮ ಕಾರ್ಯಕ್ರಮ ಜರುಗುವ ನಿಮಿತ್ತ ದಿನಾಂಕ ಮೇ 27, 2026 ರಂದು ಮುಂಜಾನೆ 11 ಗಂಟೆಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ದತ್ತಾತ್ರೇಯ ವಿಷ್ಣುರಾವ್ ಶಿಂತ್ರೆರ ನೇತೃತ್ವದಲ್ಲಿ ಹಾಗೂ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹುನಗುಂದ ತಾಲೂಕಾ ಘಟಕದ ಗೌರವಾಧ್ಯಕ್ಷರಾದ ರಾಚಪ್ಪ ಕಾಜಗಾರರ ಉಪಸ್ಥಿತಿಯಲ್ಲಿ ಹಾಗೂ ಅಧ್ಯಕ್ಷರಾದ ವಿರೂಪಾಕ್ಷಪ್ಪ ಸೂಡಿರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದತ್ತಾತ್ರೇಯರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ರಮೇಶ ಮುದೋಳರು ಮಾತನಾಡಿ, ಈ ಒಂದು ಸಂಸ್ಥೆಯು ಅಯ್ಯಪ್ಪನ ಯಾತ್ರಾರ್ಥಿಗಳ ಅನುಕೂಲಕ್ಕೆಂದು ವಿದ್ಯುಕ್ತವಾಗಿ 2008ರಲ್ಲಿ ಕೇರಳದ ಪಟ್ಟಣತಿಟ್ಟಂನಲ್ಲಿ ತಮಿಳು ಚಲನಚಿತ್ರದ ಖ್ಯಾತ ನಟ ದಿವಂಗತ ನಂಬಿಯಾರರ ಸುಪತ್ರ ಸುಕುಮಾರ ನಂಬಿಯಾರರನ್ನು ಅಧ್ಯಕ್ಷರನ್ನಾಗಿಸಿ ಹಾಗೂ ಸಮಾಜಮೆಂಬ ಟ್ರಸ್ಟವು ನೋಂದಾವಣಿ ಮತ್ತು ನಾಮಕರಣದೊಂದಿಗೆ ಜನ್ಮತಾಳಿ ಕೆಲವೇ ವರ್ಷಗಳಲ್ಲಿ ರಾಷ್ಟ್ರಮಟ್ಟದ ಸಂಸ್ಥೆಯಾಗಿ ಬೆಳೆದು 18 ಹರಿಯದ ವರ್ಷಾಚರಣೆಯ ಪಾದಾರ್ಪಣೆವರೆಗೂ ಅಯ್ಯಪ್ಪನ ದೈವಿಪರಾಕಷ್ಟತೆ ಬಗ್ಗೆ ಅನೇಕ ಲೇಖಕರು ಗೀತರಚನೆಕಾರರು ನೀಡಿದ ಕೊಡುಗೆ ಹಾಗೂ ಅಯ್ಯಪ್ಪನ ಭಕ್ತಾದಿಗಳು ಕೈಗೊಂಡ ಪ್ರಸಾದ ವ್ಯವಸ್ಥೆ ಸಮಾಜ ಸೇವಾ ಕಾರ್ಯಗಳ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ದೇಶದ ವಿವಿಧ ರಾಜ್ಯಗಳಲ್ಲಿ ಹಾಗೂ ಕರ್ನಾಟಕದಲ್ಲಿ 25 ಜಿಲ್ಲೆಗಳಲ್ಲಿ ಸಮಾಜಂ ಸಂಸ್ಥೆಯು ಸ್ಥಾಪನೆಗೊಂಡು ಅಯ್ಯಪ್ಪ ಮಾಲಾಧಾರಿಗಳಿಗೆ ಮತ್ತು ಭಕ್ತಾದಿಗಳಿಗೆ ಗೈದ ಸೇವೆ ಬಗ್ಗೆ ಮಾಹಿತಿ ನೀಡಿದರು. ನಂತರ ಕೂಡಲ ಸಂಗಮದಲ್ಲಿ ಅಯ್ಯಪ್ಪನ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಮಾಜಿಕ ಸ್ವಚ್ಛತಾ ಸೇವಾ ಕಾರ್ಯಗಳು ಹಾಗೂ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತ ಮುನಿಗಳು ಶ್ರೀಗಳು ಅತಿಥಿಗಳ ಬಗ್ಗೆ ಪ್ರಸ್ತಾಪ ಮಾಡಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಈ ಕಾರ್ಯಕ್ರಮದ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದ ಮುತ್ತಣ್ಣ ಕಬ್ಬಿಣದ ಸದಸ್ಯರಾದ ಸಂಜಯ್ಯ ಗುರುಸ್ವಾಮಿಗಳು, ಹುನಗುಂದ ಘಟಕದ ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ ಚೂರಿ, ಕೂಡಲ ಸಂಗಂ ಘಟಕದ ಸದಸ್ಯರಾದ ಅಖಂಡೇಶ ಪತ್ತಾರರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಬಸವಣ್ಣನವರ ಐಕ್ಯ ಸ್ಥಳವಾದಂತಹ ಕೂಡಲ ಸಂಗಮದಲ್ಲಿ ಅಧಿಕ ಮಾಸದ ನಿಮಿತ್ತ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮಾಡಬೇಕು. ಇಲ್ಲಿಯ ಎಲ್ಲ ಅಯ್ಯಪ್ಪ ಭಕ್ತರನ್ನ ಮತ್ತು ಮಾಲಾಧಾರಿಗಳನ್ನ ಒಗ್ಗೂಡಿಸುವಂತಹ ಒಂದು ಕಾರ್ಯಕ್ರಮ ಆಗಬೇಕು ಅಂತೇಳಿ ನಾವು ಬರುವ ನಾಳೆ ರವಿವಾರ 31 ಅಧಿಕ ಮಾಸದ ನಿಮಿತ್ತ ಕೂಡಲ ಸಂಗಮದಲ್ಲಿ ಒಂದು ಅಯ್ಯಪ್ಪನಿಗೋಸ್ಕರ ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ ನಶಕಿನ ಜಾವ 4 ಗಂಟೆಗೆ ಗಣಪತಿ ಹೋಮ, ಆಮೇಲೆ 6:30ಯಿಂದ 8:30ವರೆಗೂ 108 ದಂಪತಿಗಳು ಗುರುಸ್ವಾಮಿ ದಂಪತಿಗಳಿಂದ ಅಯ್ಯಪ್ಪ ಸ್ವಾಮಿಯವರಿಗೆ ಲಕ್ಷಾರ್ಚನೆ ಮಾಡುವಂತಹ ಕಾರ್ಯಕ್ರಮ. ಅದಾದ ನಂತರ ಒಂದು ಅಯ್ಯಪ್ಪ ಧರ್ಮ ಜಾಗೃತಿ ಸಭೆಯನ್ನ ಏರ್ಪಡಿಸಿದ್ದೀವಿ. ಅದಾದ ನಂತರ ಸುಮಾರು ಒಂದು 5,000 ಜನರಿಗೆ ಭಕ್ತಾದಿಗಳಿಗೆ ಮಹಾಪ್ರಸಾದ, ಅಧಿಕ ಮಾಸದ ವಿಶೇಷವಾಗಿ ನಾವು ಭಕ್ತಾದಿಗಳಿಗೆ ಮಹಾಪ್ರಸಾದ. ಆಮೇಲೆ 4ರಿಂದ 5 ಗಂಟೆಗೆ ನೇತ್ರಾವತಿ ಕೃಷ್ಣ ಮತ್ತು ಮಲಪ್ರಭಾ ಮತ್ತು ಘಟಪ್ರಭಾ ಈ ತ್ರಿವೇಣಿ ಸಂಗಮದ ನದಿ ತೀರದಲ್ಲಿ ಪೂರ್ತಿ ನಾವೊಂದು ಎಲ್ಲ ಕಾರ್ಯಕರ್ತರು ಸೇರ್ಕೊಂಡು ಸ್ವಚ್ಛತೆ ಕಾರ್ಯಕ್ರಮ. ಅದಾದ ನಂತರ ನಮ್ಮ ತಾಯಂದಿರಿಂದ ಉಡಿ ತುಂಬುವ ಕಾರ್ಯಕ್ರಮ. ಹಾಗೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ತ್ರಿವೇಣಿ ಸಂಗಮಕ್ಕೆ ವಿಶೇಷವಾದಂತಹ ಒಂದು ಗಂಗಾರತಿ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಹಿಡ್ಕೊಂಡು ಸಾಯಂಕಾಲವರೆಗೂ ನಿರಂತರವಾಗಿ ನಡೀತಾ ಇರುತ್ತೆ. ಅಧಿಕ ಮಾಸದ ನಿಮಿತ್ತ ಮತ್ತು ನಮ್ಮ ಸಂಘಟನೆ 18 ವರ್ಷದ ಒಂದು ಸಂಭ್ರಮಾಚರಣೆಗೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಾವು ನಮ್ಮ ಪ್ರೀತಿಯ ಪತ್ರಿಕಾ ಮಾಧ್ಯಮದವರು ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿ ವಿಶೇಷ ಬೆಂಬಲ ನೀಡಬೇಕಂತೇಳಿ ತಮ್ಮನ್ನೆಲ್ಲ ಕೇಳ್ತೀವಿ. ಸ್ವಾಮಿ ಸರ್, ಈ ಕಾರ್ಯಕ್ರಮ ಯಾರು ಸರ್ ಆಯೋಜನೆ ಮಾಡೋದು? ನಮ್ಮ ತಾಲೂಕು ಸಮಿತಿ ಏನ್ರಿ? ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಕರ್ನಾಟಕ ರಾಜ್ಯದಿಂದ ಹಮ್ಮಿಕೊಂಡಿದ್ದೀವಿ. ನಮ್ಮ ವಿಶೇಷ ಸಹಯೋಗ ಅಂದ್ರೆ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು, ನಮ್ಮ ಸಂಘಟನೆ ಅಂತಲ್ಲ, ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಷ್ಟು ಜನ ಸೇರುವ ಒಂದು ಇದು? ನಾವು ಅಂದಾಜು 3,000ರಿಂದ 4,000 ಜನ ಸೇರಬಹುದು ಅಂತ ಹೇಳಿ ನಾವು 5,000 ಜನರಿಗೆ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. 108 ಜನ ದಂಪತಿಗಳು ಪೂಜೆಗೆ ಕೊಡುವಂತ ವ್ಯವಸ್ಥೆ ಮಾಡಿದ್ದೀವಿ.
ಈ ಧಾರ್ಮಿಕ ಕಾರ್ಯಕ್ರಮ ಬಿಟ್ಟು ಮತ್ತೆ ಇನ್ನಿತರ ಯಾವ ಬೇರೆ ಕಾರ್ಯಕ್ರಮ ರೀ? ಸ್ವಚ್ಛತೆ ಕಾರ್ಯಕ್ರಮ ನಾವು ಪ್ರತಿ ವರ್ಷನೂ ಬರೀ ನಾವು ನಮ್ಮ ಕ್ಷೇತ್ರಗಳನ್ನು ಮಾಡೋದ್ರಿಂದ ಪ್ರತಿ ವರ್ಷ ನಾವು ಶಬರಿಮಲೆ ಕ್ಷೇತ್ರದಲ್ಲಿ ಅಂದ್ರೆ ಜನವರಿ 18 ಮತ್ತು 19 ಪ್ರತಿ ವರ್ಷ ಒಂದು 12 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸ್ವಚ್ಛ ಎರಿಮೇಲೆ ಮತ್ತು ಸ್ವಚ್ಛ ಶಬರಿಮಲೆ ಅಂತೇಳಿ ಸುಮಾರು ಒಂದು 3,000 ಜನ ಸೇರ್ತೀವಿ ಪ್ರತಿ ವರ್ಷ. ನಾವು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೀವಿ ಒಂದೊಂದು ಸಂಘಟನೆಯಿಂದ. ಎರಡನೇದಾಗಿ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡುವಂತಹ ಒಂದು ಯೋಜನೆ ನಮ್ಮ ಸಂಘಟನೆಯಿಂದ ನಿರಂತರವಾಗಿ ಇಲ್ಲಿಂದ ನಮ್ಮ ಭಕ್ತಾದಿಗಳು ಇರುಮುಡಿ ಕಟ್ಕೊಂಡು ಹೋಗ್ತಾರೆ. ಪ್ಲಾಸ್ಟಿಕ್ ನಲ್ಲಿ ಬೇಡ, ಒಂದು ಪೇಪರ್ ನಲ್ಲಿ ಅಥವಾ ಬಟ್ಟೆ ಬ್ಯಾಗ್ ನಲ್ಲಿ ಕಟ್ಕೊಂಡು ಬಂದು ಎಲ್ಲ ಕ್ಷೇತ್ರಗಳಲ್ಲಿ, ನಾವು ಶಬರಿಮಲೆ ಕ್ಷೇತ್ರ ಒಂದೇ ಅಲ್ಲ, ಪುಣ್ಯಂ ಪಂಗಾವನಂ ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದರಲ್ಲಿ ಎಲ್ಲ ಈ ಪ್ಲಾಸ್ಟಿಕ್ ನಿಷೇಧನೆ ಮಾಡೋದು. ಆಮೇಲಿಂದ ಅಲ್ಲಿ ಪಂಪಾ ನದಿಯಲ್ಲಿ ಭಕ್ತಾದಿಗಳು ತಮ್ಗೆ ಅರಿವಿಲ್ಲದೇನೆ ಬಟ್ಟೆಗಳನ್ನ ಬಿಟ್ಟು ಬರ್ತಾರೆ. ನದಿ ಕಲುಷಿತ ಆಗಬಾರ್ದು ಅಂತೇಳಿ ಅದನ್ನ ಅರಿವು ಮೂಡಿಸುವಂತ ಕಾರ್ಯಕ್ರಮ, ಈ ರೀತಿ ಸಾಮಾಜಿಕವಾಗಿ ತಿಳುವಳಿಕೆ ಮೂಡಿಸುವಂತ ಕಾರ್ಯಕ್ರಮ ನಮ್ಮ ಸಂಘಟನೆಯಿಂದ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ, ಮುಂದೇನೂ ಮಾಡ್ತೀವಿ ಅಂತ ಕುಂಭೋತ್ಸವ ಅಲ್ಲಿ ದೇವಸ್ಥಾನದ ಆ ಸರ್ಕಲ್ ವರೆಗೆ ಕುಂಭ ಮೆರವಣಿಗೆ ಒಂದ ದಿವಸ ಐತೆ ಸರ್ಕಾರ. ಬೆಳಿಗ್ಗೆ 9 ಕುಂಭ ಮೆರವಣಿಗೆ, ಸಾಯಂಕಾಲ ಗಂಗಾರತಿ ಆದ ನಂತರ ಅಯ್ಯಪ್ಪ ಸ್ವಾಮಿಗೆ ಒಂದು ಮೆಟ್ಟಲು ಪೂಜೆ, ಮಹಾಮಂಗಳಾರತಿ ಮತ್ತು ಹರಿವರ್ಷಣ ಒಂದಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡಲಿಕ್ಕೆ. ನಮ್ದು ರಾಜ್ಯ ಸಂಘಟನಾ ಕಾರ್ಯದರ್ಶಿ ದತ್ತಾತ್ರೇಯ ಸಿಂಧ್ರೆ ಅಂತೇಳಿ, ನಿಮ್ಮ ರಾಜ್ಯದ ಉಪಾಧ್ಯಕ್ಷರು ರಮೇಶ್ ಮುದೋಳ್ ಬಗ್ಗೆ ಉಪಸ್ಥಿತರಿದ್ದಾರೆ. ಲಕ್ಷಾರ್ಚನೆ ಕಾರ್ಯಕ್ರಮ, ಈ ಅಧಿಕ ಮಾಸ ಇರೋದ್ರಿಂದ ಲಕ್ಷಾರ್ಚನೆ ಕಾರ್ಯಕ್ರಮ ಮತ್ತು ಧರ್ಮ ಜಾಗೃತಿ ಸಭೆ ಈ ಎರಡು ಮುಖ್ಯ ಇಟ್ಕೊಂಡು ಸುಮಾರು 12 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದೆ. ನಮ್ಮ ಕರ್ನಾಟಕಕ್ಕೆ ಬರೋದಾದ್ರೆ 27 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಕಾರ್ಯನಿರ್ವಹಿಸ್ತಾ ಇದೆ. ಸಂಘಟನೆಯ ಉದ್ದೇಶ ಸೇವೆ ಮುಖಾಂತರ ಅಯ್ಯಪ್ಪನ ಧರ್ಮ ಜಾಗೃತಿ ಆಗಬೇಕು. ಯಾರೋ ಒಂದು ಏನೋ ಕಷ್ಟದಲ್ಲಿ ಸಿಲುಕಿರ್ತಾರೆ, ಏನೋ ಒಂದು ದಾರಿಯಲ್ಲಿ ಅಪಘಾತಕ್ಕೆ ಈಡಾಗಿರ್ತಾರೆ, ಅವರಿಗೆ ಸಹಾಯ ಮಾಡುವಂತಹ ಕೆಲಸಗಳು. ಅಲ್ಲಿ ಶಬರಿಮಲೆ ಕ್ಷೇತ್ರದಲ್ಲಿ ನಿರಂತರವಾಗಿ ಬಂದಂತಹ ಭಕ್ತರಿಗೆ ಮೆಡಿಸಿನ್ ವಾಟರ್ ಅಂತಾರೆ, ಕಶ್ಮೀರು ಆಯುರ್ವೇದದ ಒಂದು ಮೆಡಿಸಿನ್ ವಾಟರ್ ಕೊಡ್ತೀವಿ ನೋಡಿ ಕ್ಷೇತ್ರದೊಳಗೆ. ಪ್ರತಿ ಯಾವಾಗಲೂ ನಿರಂತರವಾಗಿ ಯಾವಾಗ ಶಬರಿಮಲೆ ಬಾಗಿಲು ತೆಗೆಯುತ್ತೆ ಆವಾಗಿಂದ ಮುಚ್ಚೋವರೆಗೂ, ಸೀಸನ್ ಅಲ್ಲಿ ಮಾತ್ರ ಅಲ್ಲ, ಪ್ರತಿ ತಿಂಗಳು ನಮ್ಮದೇ ಆದಂತಹ ಒಂದು ಅಲ್ಲಿ ಕಚೇರಿ, ಕೇಂದ್ರ ಕಚೇರಿ ಇದೆ, ಅಲ್ಲಿ ನಿರಂತರವಾಗಿ ಸೇವೆ ಮಾಡುವಂತ, ಇದು ನೀರು ಕೊಡುವಂತ ಸೇವೆ ಮಾಡ್ತಾ ಇದ್ದೀವಿ.